Hi all, welcome back to my channel Rakshita Vlogs. ಇವತ್ತಿನ ವ್ಲಾಗಲ್ಲಿ ಸಂಡೇ ಮತ್ತು ಮಂಡೇ ರೊಟೀನ್ ವ್ಲಾಗ್ ಇರುತ್ತೆ. ಸಂಡೇ ನಮ್ಮ ಮನೇಲಿ ಕಂಪಲ್ಸರಿ ಹೂವು ಕಟ್ಟೋದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಯಾಕಂದರೆ ಮಂಡೇಗೆ ಹೂವು ಎಲ್ಲ ಹಾಕ್ಬೇಕಲ್ವ, ಹಾಗಾಗಿ ಮತ್ತು ಎಷ್ಟೊಂದು ಹೂವು ಆಯಿತು. ಗಣಗ್ಳ ಹೂವು ಒಂದು ಫುಲ್ ಪ್ಯಾಕೆಟ್ ಇತ್ತು. ಮತ್ತು ತಿರ್ಗಾ ನಮ್ಮ ಮಾವ ರೋಸ್ ಹೂವನ್ನು ತೊಗೊಂಬಂದಿದ್ರು. ಅದನ್ನು ಕಟ್ಟೋಣ ಅಂದ್ಬಿಟ್ಟು ಮತ್ತೆ ಅದನ್ನು ಕಟ್ತಾಯಿದ್ರು. ನಾನೊಂದು ಸ್ವಲ್ಪ ಬೆಳಗ್ಗೆನೇ ಫ್ರೀ ಮಾಡಿಕೊಂಡು ಅದು ಗಣಗ್ಳ ಹೂವು ಕಟ್ಕೊತಾ ಇದ್ದೆ ನಾನು. ಇವತ್ತು ನಾವು ನಾನ್ ವೆಜ್ ಏನೂ ಮಾಡಿರಲಿಲ್ಲ, ಅದಕ್ಕೇ ನಾವು ಏನಾದರೂ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಹೂವು ಕಟ್ಕೊಂಡೇ ಇದ್ವಿ. ಇಲ್ಲ ಸ್ಯಾಟರ್ಡೇ ಆದರೂ ಕಟ್ಟಿಟ್ಬಿಟ್ಟಿರ್ತೀವಿ, ಸಂಡೇ ಏನಾದರೂ ನಾನ್ ವೆಜ್ ಮಾಡೋ ಥರ ಇದ್ದರೆ. ಇವತ್ತು ಬೆಳಗ್ಗೆ ಕಟ್ಕೊತಾ ಇದ್ವಿ ಮಾತಾಡಿಕೊಂಡು. ನಾನು ಮತ್ತು ಮಕ್ಕಳು ಅವ್ರ ಪಾಡ್ಗೋರು ಇವಾಗ ಆಟ ಆಡ್ಕೊತಾ ಇರ್ತಾರೆ. ನಾನಂತೂ ಎಷ್ಟೊಂದು ಕಟ್ಟಿದ್ದೆ, ಒಂದು 7 ಮೊಳ ಏನೋ ಕಟ್ಟಿದ್ದೆ ನಾನು. ಜಾಸ್ತಿನೇ ಕಟ್ಟಿದ್ದೆ ನಾನು ಹೂವನ. ಅದಾದಮೇಲೆ ಅಷ್ಟೇ ಕಟ್ಟೋಕ್ಕಾಗಿದ್ದು. ಆಮೇಲೆ ಕೈ ನೋವೆಲ್ಲ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಮತ್ತೆ ಸಾಕ್ಬಿಡು ಅಂದ್ಬಿಟ್ಟು ಅವ್ರು ಇನ್ನೊಂದು ಸ್ವಲ್ಪ ರೋಸ್ ಹೂವು ಅದೆಲ್ಲ ಕಟ್ತಾಯಿದ್ರು. ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಅಂದರೆ ಒಂದು ಸ್ವಲ್ಪ ಲೇಸಿ ಡೇ ಇರುತ್ತಲ್ಲ, ಹಾಗಾಗಿ ಇವತ್ತು 2 ಫಂಕ್ಷನ್ ಇತ್ತು. ಸೊ ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಅಟೆಂಡ್ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಅತ್ತೆಗೆ ಹೋಟೆಲಿಂದ ಆರ್ಡರ್ ಮಾಡ್ಕೊಂಡಿದ್ವಿ. ಯಾಕೋ ಸ್ವಲ್ಪ ಲೀಕ್ ಆಗ್ತಿದೆ. ಬಿರಿಯಾನಿ ಮತ್ತು ಮಟನ್ ಸಾರು ಅದೆಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಅದಕ್ಕೆ ಇದು ಎಲ್ಲ ಚೆಕ್ ಮಾಡಬೇಕು. ಇದು ಅಲ್ಲೆಲ್ಲ ಪಾರ್ಸಲ್ ಬರೋಷ್ಟೊತ್ತಿಗೆಲ್ಲ ಲೀಕ್ ಆಗಿಬಿಟ್ಟಿದೆ. ಬಿರಿಯಾನಿ ಮತ್ತು ಮಟನ್ ಸಾರು, ಚಿಕನ್ ಫ್ರೈ ಆರ್ಡರ್ ಮಾಡಿದ್ವಿ. ಸೊ ಇವತ್ತು ನಮ್ಮ ಮಾವ ಹಾಗೆ ಕುಣಗಲ್ಗೆ ಹೋಗಿದ್ರು. ಮತ್ತು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿ ತೋಟದಿಂದ ಮಾವಿನ ತೊಗೊಂಬಂದಿದ್ರು. ಈ ಸತಿ ಫುಲ್ಲು ನಮ್ಮ ಮನೇಲಿ ಜಾಸ್ತಿ ತೋಟದ ಮಾವಿನೆಣ್ಣೆ ಮತ್ತು ತೋತಾಪುರಿ ಎಲ್ಲನೂ ಅಷ್ಟೇ. ತೋತಾಪುರಿ ನಾನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಇವತ್ತಂತೂ ಮಕ್ಕಳು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು. ಇದ್ರೊಳಗಡೆ ಹಣ್ಣಾಗಲಿ ಅಂತ ಇಟ್ಟಿದ್ದಾರೆ. ಇನ್ನು ಸ್ವಲ್ಪ ಕಾಯೆಲ್ಲ ಇತ್ತು ಅದು. ಹಾಗಾಗಿ ನಾವು ಈ ಸತಿ ಅಲ್ಲಿದ್ದಾಗೂ ರಜಕ್ಕೆ ಹೋಗಿದ್ದಾಗೂ ಮಮ್ಮಿ ಮನೇಲಿದ್ದಾಗೂ ಅಲ್ಲಿಗೂ ತಂದುಕೊಟ್ಟಿದ್ರು. ಫುಲ್ಲು ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇವಾಗೇ ಒಂದು 2 ಇಯರ್ಸಿಂದನೇ ನಾವು ಅಲ್ಲಿಗೆ ಹೋಗಿ ಕಿತ್ಕೊಂಡೆಲ್ಲ ಬರೋದು. ಫಸ್ಟೆಲ್ಲ ಹೋಗ್ತಾ ಇರಲಿಲ್ಲ. ಮಕ್ಕಳೆಲ್ಲ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು. ನಮ್ಮ ಮಾವನಿಗಾಗಿರ್ಬೋದು. ಮತ್ತು ತಿರ್ಗಾ ತಾತ ಬಂದರು ಅಂದ್ರೇ ಎಕ್ಸೈಟ್ಮೆಂಟ್ ಅವ್ರಿಗೆ. ಏನಾದರೂ ತಂದಿದ್ದಾರೆ ಏನು ಅಂತ. ಯಾವಾಗಲೂ ನಮ್ಮ ಮನೇಲಿ ಫ್ರೂಟ್ಸು ಇಲ್ಲ ಚಾಕ್ಲೇಟ್ಸ್ ಅದು ಇದು ಏನಾದರೂ ತರ್ತಾ ಇರ್ತಾರೆ. ಅದಕ್ಕೇ ಅವರು ಎಲ್ಲ ಜೋಡಿಸೋದು ಅದು ಇದು ಎಲ್ಲ ಮಾಡ್ತಾಯಿದ್ರು ಅವ್ರ ಜೊತೆನೇ. 1-2 ಮಾತ್ರ ಅವಾಗ ತಿನ್ನೋ ಥರ ಇತ್ತು, ಅದು ಸ್ವಲ್ಪ ಹುಳಿ ಇತ್ತು. ಅದು ಬಿಟ್ಟು ಇನ್ನೆಲ್ಲ ಹಣ್ಣಾಗಬೇಕಾಗಿತ್ತು ಅಂತ ಎಲ್ಲ ಎತ್ತಿಡ್ತಾಯಿದ್ರು. ನಾಳೆ ಸ್ಕೂಲ್ಗೆ ಅಂದ್ಬಿಟ್ಟು ಅವನು ಒಂದು ಹಣ್ಣಾಗಿರೋದು ಮಾತ್ರ ದಿಹಾನ್ ಎತ್ತಿಟ್ಟಿದ್ದ. ಇವಾಗ ಇವತ್ತು ಬೆಳಗ್ಗೆ ವ್ಲಾಗ್, ಇದು ಮಂಡೇ ವ್ಲಾಗ್. ಇವತ್ತಿನ ವ್ಲಾಗ್ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಂಡೇ ಮತ್ತು ಮಂಡೇ, ಸೊ ಎರಡೂ ಒಂದೇ ದಿವಸ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಮಂಡೇ ಆ್ಯಸ್ ಯೂಶ್ವಲ್ ವಾರ ಮಾಡೋದಿರುತ್ತೆ. ನಾನು ಬೆಳಗ್ಗೆ ಇವತ್ತು 5:30 ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ತಿರ್ಗಾ ನಾನು ಸ್ವಲ್ಪ ಲೇಟಾಗಿ ಏನಾದರೂ ಪೂಜೆ ಅದು ಇದು ಅಲ್ಲ ಅಂತ ಹೋದರೆ ಅವಾಗೇನಾಗುತ್ತೆ, ದಿಹಾನ್ಗೆ ರೆಡಿ ಮಾಡೋಕ್ಕಾಗಲ್ಲ ಸ್ಕೂಲ್ಗೆ. ಅದು ಇವತ್ತು ಅದಕ್ಕೆ 5:30ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಈಚೆನೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲನೂ ಇತ್ತು. ಹಂಗಾಗಿ ನಾನು ಅಕ್ಕ ಬರೋಷ್ಟೊತ್ತಿಗೆ, ಅವ್ರ ಹೆಲ್ಪರ್ ಬರೋಷ್ಟೊತ್ತಿಗೆ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರೆ ಅದಾದಮೇಲೆ ಅವರು ಕುದಿಸಿ ಎಲ್ಲ ಒರೆಸ್ಬಿಟ್ಟು ಹೋಗ್ತಾರೆ. ಆವಾಗ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ. ಆವಾಗ ದಿಹಾನ್ಗೂ ರೆಡಿ ಮಾಡ್ಬೋದು. ಎಲ್ಲ ಒಂದು ಪ್ಲ್ಯಾನ್ಸ್ ಅಂತ ಇರುತ್ತೆ. ಇವಾಗ ಒಂದು ವಾರ ಮಾಡಬೇಕಾದ್ರೆ ಇಲ್ಲ ಏನೋ ಒಂದು ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಪ್ಲ್ಯಾನ್ ಮಾಡಿಕೊಂಡೇ ಮಾಡಬೇಕು ಅಂತಾರಲ್ಲ, ಹಾಗೆ ಇವತ್ತು ನಮ್ಮ ಮನೇಲಿ ಟಿಫನ್ದು ಏನೋ ಇರಲಿಲ್ಲ. ನಮ್ಮ ಮಾವನೂ ಎಲ್ಲೋ ಈಚೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಬರೀ ಗಂಜಿ ಮಾತ್ರನೇ ಮಾಡೋದಿದ್ದು. ಎಲ್ಲರೂ ಗಂಜಿ ಕುಡಿತೀವಿ ನಾವು ನಮ್ಮ ಮನೇಲಿ. ಅದಕ್ಕೇ ಇವತ್ತು ರಾಗಿ ಗಂಜಿನೇ ಮಾಡಿದರು. ದಿಹಾನ್ಗೆ ಸ್ಕೂಲಲ್ಲಿನೇ ಇರುತ್ತಲ್ವ, ಹಂಗಾಗಿ ಅವನು ಹಾಲು ಕುಡಿಯೋಲ್ಲ, ಏನೂ ಇಲ್ಲ. ಅವನು ನಕ್ಷಿತ್ ಹಾಲು ಕುಡಿತಾನೆ. ಅದಾದಮೇಲೆ ಅವ್ನಿಗೇನಾದರೂ ಒಂದು ಮಾಡಿಕೊಟ್ರೆ ಆಯಿತು, ಇಲ್ಲ ಒಂದು ಇಡ್ಲಿ ಏನನ್ನ ತಿನ್ಸೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ನಾಷ್ಟದ್ದು ಏನೂ ಇಲ್ಲದೆ ಇರೋದಕ್ಕೆ ಬರೀ ಇವಾಗ ನಂದು ಪೂಜೆದಷ್ಟೇ ಇವತ್ತು. ಆಮೇಲೆ ಸ್ಕೂಲ್ ಹತ್ರನೂ ಹೋಗೋದಿತ್ತು. ಅದಕ್ಕೇ ಇವಾಗ ನೆನ್ನೆ ಎಲ್ಲ ಕಟ್ಟಿದ್ವಲ್ಲ ಹೂವನ, ಅದನ್ನು ಇವತ್ತು ಹಾಕಬೇಕು ಅನ್ನೋದು ಇರುತ್ತೆ. ಹಾಕಿ ದೇವ್ರದ್ದು
ಒಂದು ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತಿದ್ರೆ ಮೈಂಡ್ ಒಂಥರ ಫ್ರೀ ಅನಿಸುತ್ತೆ. ನೆನ್ನೆ ಅಷ್ಟೆಲ್ಲ ಕಷ್ಟಪಟ್ಟು ಹೂವು ಕಟ್ಟಿ ಇವತ್ತು ದೇವ್ರ ಮೇಲೆ ಹಾಕಿ ಅದನ್ನ ನೋಡೋದೇ ಒಂದು ಖುಷಿ. ದೀಪ ಹಚ್ಚಿ ಒಂದು ಪೂಜೆ ಮಾಡಿದಾಗ ಒಂದು ಸಮಾಧಾನ ಅಂತಿರುತ್ತೆ. ಇಲ್ಲ ಮಂಡೇ ಮತ್ತು ಫ್ರೈಡೇ ಪೂಜೆ ಅದು ಮಾಡಿಲ್ಲ ಅಂತಂದರೆ ಒಂಥರ ಮಾಡಿಲ್ಲ ಅದು ಹಂಗೆ ಅನಿಸ್ತಾ ಇರುತ್ತೆ. ಮಂಡೇ ನಾನು ನಮ್ಮ ಮಾವ ಇಬ್ಬರು ಪೂಜೆ ಮಾಡ್ತೀವಿ ನಮ್ಮ ಮನೇಲಿ. ನಮ್ಮ ಮಾವ ನಾನು ಹೂವು ಹಾಕಿ ಎಲ್ಲ ರೆಡಿ ಮಾಡಿರ್ತೀನಿ. ಆಮೇಲೆ ನಾನು ಮಾಡಾದ್ಮೇಲೆ ನಮ್ಮ ಮಾವನೂ ಮಾಡ್ತಾರೆ. ನಮ್ಮ ಮಾವ ಮಂಡೇ ಟು ಸಂಡೇ ಡೈಲಿ ಪೂಜೆ ಮಾಡೇ ಮಾಡ್ತಾರೆ ಅವರು. ಹಿಂಗೆ ನಮ್ಮ ಮನೆಯಲ್ಲಿ ರೊಟೀನು. ಇವಾಗ ಹುಡುಗರು ಇನ್ನೂ ಎದ್ದಿರಲಿಲ್ಲ, ಅದಕ್ಕೇ ಎಲ್ಲ ಬೇಗ ಮಾಡ್ಕೊತಾ ಇದ್ದೆ ನಾನು. ಎದ್ಮೇಲೆ ಅಂದರೆ ಅವ್ರದ್ದು ರೂಟೀನ್ ಇರುತ್ತಲ್ಲ, ಹಾಲು ಕೊಡೋದು ಅದು ಇದು ಅಂತ, ಅದೆಲ್ಲ ನಮ್ಮ ಅತ್ತೆ ಮ್ಯಾನೇಜ್ ಮಾಡ್ಕೊತಾ ಇದ್ರು. ಹಂಗಾಗಿ ನಾನೆಲ್ಲ ಒಂದು ಇದು ಮಾಡ್ತಾಯಿದ್ದೆ. ಮತ್ತು ಇನ್ನೊಂದೇನೆಂದರೆ ಈ ನಡುವೆ ವೀಳ್ಯದೆಲೆನೇ ಸಿಗ್ತಾಯಿಲ್ಲ. ನೆನ್ನೆನೂ ಟ್ರೈ ಮಾಡಿದೆ, ಅಲ್ಲಿ ಎಲ್ಲೂ ಸಿಕ್ಕಲಿಲ್ಲ. ಹಂಗಾಗಿ ಅಲ್ಲಿ ಹೂವು ಇಟ್ಬಿಟ್ಟು ಇದು ಮಾಡಿದ್ವಿ. ಇಲ್ಲೆಲ್ಲ ರೆಡಿ ಮಾಡಿಬಿಟ್ಟು ನಾನು ತಿರ್ಗಾ ಈಚೆ ಹೋದೆ. ಈಚೆ ರಂಗೋಲಿ ಎಲ್ಲ ಬಿಡಬೇಕಾಗಿತ್ತು. ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಿಡೋಣ. ತುಳಸಿ ಗಿಡ ಹತ್ರ ಎಲ್ಲನೂ ಅಷ್ಟೇ ನಾನು ಬಂದಾಗಿಂದ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ನಾನು ಪಾಟೆಲ್ಲ ಕ್ಲೀನ್ ಮಾಡಿ ಮತ್ತು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಅಲ್ದೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಂಗೆ ಯಾರಾದರೂ ವೀಡಿಯೋ ಮಾಡಿಕೊಡ್ಬೇಕು ಅದನ್ನು. ಮತ್ತು ಅದು ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಂತ ನಾನು ಅದೆಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಬರೀ ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗೋದು. ಅದಕ್ಕೆ ಇವಾಗ ದೇವ್ರ ಮನೇಲೆಲ್ಲ ಜೋಡಿಸಿದೆಲ್ಲ ಆಯಿತು. ಇವಾಗ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚೋವಾಗ ದಿಹಾನ್ ಬಂದ. ಅವನ ನಡುವೆ ಪಾಪ ಎಷ್ಟೊಂದು ವೀಡಿಯೋಸ್ ಮಾಡಿಕೊಡ್ತಾನೆ ನನಗೆ. ಇಲ್ಲಾಂದರೆ ಅವನೇ ಕ್ಯಾಪ್ಚರ್ ಮಾಡಿಬಿಟ್ಟಿರ್ತಾನೆ. ಇವಾಗ ಮಾವಿನ ಹಣ್ಣು ಅದೆಲ್ಲನೂ ಅಷ್ಟೇ, ಅವ್ರ ತಾತ ಬಂದಿದ್ದು ಅವನೇ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲನೂ. ಆಲ್ಮೋಸ್ಟ್ ನಾವು 3 ಥರ ಹೂವು ಹಾಕಿದ್ವಿ ನಾವು. ಗಣಗುಲ್ ಹೂವು ಮತ್ತು ರೋಸ್ ಮತ್ತು ಇನ್ನೊಂದು ಸುಗಂಧರಾಜ ಹೂವು ಅಂತ ಬರುತ್ತಲ್ಲ ಅದು ಅಷ್ಟೇ. ಮೇನ್ ಅದು ಶಿವಂಗೆ ಇಡಬೇಕು ಅಂದ್ಬಿಟ್ಟು ಮೇಲ್ಗಡೆನೂ ಶಿವ ಪಾರ್ವತಿ ಫೋಟೋ ಇದೆ, ತಿರ್ಗಾ ಕೆಳಗಡೆನೂ ಶಿವ ಪಾರ್ವತಿ ಫೋಟೋ ಇದೆ. ಅದಕ್ಕೆ ಅದೆರಡಕ್ಕೂ ಇಟ್ಟು ಬೇರೆದಕ್ಕೆಲ್ಲ ರೋಸು ಅದು ಇದು ಎಲ್ಲ ಮಾಡಿ ನಾನು ನಂಗೆ ಹೂವು ಕಾಂಬಿನೇಷನ್ ಆಗೂ ಇಲ್ಲ ಡಿಸೈನಾಗಿ ನಾನೇನೋ ಕಟ್ಟಿರೋದೇನೋ ನಂಗೆ ಡೆಕೋರೇಟ್ ಮಾಡೋಕ್ಕಂತೂ ಸಖತ್ ಇಷ್ಟ ನನಗೆ. ಮತ್ತು ನಾನು ಯಾವುದಾದ್ರೂ ಹಬ್ಬದಲ್ಲೂ ಅಷ್ಟೇ ನನಗೆ ಟೈಮ್ ಇತ್ತು ಅಂತಂದರೆ ಎಲ್ಲ ಮಾಡಿಬಿಡ್ತೀನಿ. ಈ ನಡುವೆ ಸ್ವಲ್ಪ ಮಕ್ಕಳು ಚಿಕ್ಕವರಿದ್ದಾಗಿಂದ ಕಮ್ಮಿ, ಆಮೇಲೆ ನಾವೇ ಎಲ್ಲ ಇದು ಮಾಡ್ಕೊಬೇಕು. ಇವಾಗ ಪೂಜೆ ಎಲ್ಲನೂ ಆಯಿತು. ಇವಾಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ನನಗೆ ಕಾಫಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಅಜ್ಜಿ ನಂಗೆ ಕಾಫಿ ಮಾಡಿಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು ಅಜ್ಜಿ. ನನ್ನ ಸ್ಕೂಲ್ ಡ್ರಾಪ್ ಮಾಡಿ ಬಂದ್ವಿ ಇವಾಗ ಮನೆಗೆ. ಆಮೇಲೆ ನಾನು ಇವಾಗ ಒಂದು ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತಿದೆ. ಮತ್ತು ಇವತ್ತು ವೆದರು ಜಾಸ್ತಿ ಏನು ಬಿಸಿಲಿಲ್ಲ, ರಾತ್ರಿ ಎಲ್ಲ ಮಳೆ ಬಂತಂದರೆ ನನಗೇನು ಅಷ್ಟು ಗೊತ್ತಾಗಲಿಲ್ಲ. ಇವಾಗ ಪೂಜೆದು ಎಲ್ಲನೂ ಮುಗಿತು, ಮನೇಲೂ ಕೆಲಸ ಎಲ್ಲ ಆಯಿತು. ಮಧ್ಯಾಹ್ನದ ಅಡುಗೆ ಬಂದು ಇವತ್ತು ಒಂದು ನಿಮಿಷ ಫುಲ್ಲು ನಮ್ಮ ಮನೆ ಹತ್ರ ಫುಲ್ಲು ಡಿಸ್ಟರ್ಬೆನ್ಸ್ ಇದು. ನಾನು ಎಡಿಟ್ ಮಾಡಬೇಕಾದ್ರೂ ಎಷ್ಟೊಂದು ಸತಿ ಬರ್ತಾ ಇರುತ್ತೆ ವಾಯ್ಸ್, ಬರೀ ಗಾಡಿಗಳಿಂದ. ಮತ್ತು ಅಡುಗೆದು ಇವತ್ತು ಮೊಳಕೆ ಹುಳಿಕಾಳು ಸಾರು ನಮ್ಮ ಅತ್ತನೇ ಮಾಡ್ತಾರೆ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ತಿರ್ಗಾ ಸ್ಕೂಲ್ ಹತ್ರ ಹೋಗಬೇಕು. ಇದೇ ರೊಟ್ಟಿನಾಗ ಹೋಗ್ಬಿಡುತ್ತೆ. ಇವನ್ನ ಬಿಟ್ಟು ತಿರ್ಗಾ ಸ್ಕೂಲ್ ಹತ್ರ ಹೋಗಿ ಅವನ್ನ ಪಿಕ್ ಮಾಡ್ಕೊಂಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆದರೂ ಬೇಕು ನನಗೆ, 40-55 ಮಿನಿಟ್ಸು. ಇಲ್ಲಿ ಮೇನ್ ರೋಡೆಲ್ಲ ಸಿಗ್ನಲೆಲ್ಲ ನಾನು ಕ್ರಾಸ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದಿದ ತಕ್ಷಣ ತಿರ್ಗಾ ಇಬ್ಬರು ಊಟ ಮಾಡಿಸಿ ಮಲಗಿಸಿದಾಗ ನನಗೂ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ.
ಹಿಂಗಿರುತ್ತೆ ರೊಟೀನ್ ಇವತ್ತು. ಇವತ್ತಿಂದ ನಾನೇ ಸ್ಕೂಲ್ ಪಿಕ್ ಮಾಡೋದಕ್ಕೆ ಹೋಗಬೇಕು. ಒಂದು ವಾರ ಇವರೇ ಹೋಗಿದ್ರು. ಇವತ್ತಿಂದ ನನ್ನ ಡ್ಯೂಟಿ ಡ್ರಾಪ್ ಅವ್ರು ಮಾಡ್ತಾರೆ, ಪಿಕಪ್ ನಾನು ಮಾಡಬೇಕು. ಇವತ್ತು ಸ್ಕೂಲ್ ಹತ್ರ ಸ್ವಲ್ಪ ಏನೋ ಹೋಗೋದಿತ್ತು ಅಂದ್ಬಿಟ್ಟು ಬೆಳಗ್ಗೆ ನಾನೇ ಹೋಗಿದ್ದು. ಬೆಳಗ್ಗೆ ಎಲ್ಲರೂ ನೋಡಿದ್ವಿ, ನಕ್ಷತ್ರ, ನಾನು, ಇವರು ಎಲ್ಲ ನೋಡಿದ್ವಿ. ಯಾವಾಗಾದರೂ ಒಂದ್ಸತಿ ಏನಾದರೂ ಇತ್ತು ಅಂತಂದರೆ ಹೋಗ್ತೀನಿ ಅಷ್ಟೇ ನಾನು. ಇಲ್ಲ ಅಂತಂದರೆ ತಿರ್ಗಾ ಮಧ್ಯಾಹ್ನ ಹೋಗ್ಬೇಕಲ್ಲ, ತಿರ್ಗಾ ಬೆಳಗ್ಗೆನೂ ಹೋಗಿ ನಂಗೆ ಗ್ಯಾಪ್ ಸಿಗೋಲ್ಲ ಅಂತ ನಾನು ಬೆಳಗ್ಗೆ ಹೋಗಲ್ಲ. ಮತ್ತು ಬೆಳಗ್ಗೆ ಜಾಸ್ತಿ ಟ್ರಾಫಿಕ್ ಇರುತ್ತೆ ಇಲ್ಲಿ. ತಿರ್ಗಾ ನಾನು ಆ ಟ್ರಾಫಿಕಲ್ಲೆಲ್ಲ ಗಾಡಿ ಎಲ್ಲ ಓಡಿಸ್ಕೊಂಡೆಲ್ಲ ಬರೋಕ್ಕಾಗಲ್ಲ. ಅದಕ್ಕೇ